ಹರೇ ಕೃಷ್ಣ. ಸೊ ಇವತ್ತು ಇನ್ನೊಂದು ಬಹಳ ಸೊಗಸಾದ ವಿಷಯ, ಸುಖ ದುಃಖಗಳ ಬಗ್ಗೆ ನಾವು ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಿಂದಿನ ವಿಡಿಯೋಗಳನ್ನು ನಾವು ತಿಳ್ಕೊಂಡ್ವಿ. ಒಳ್ಳೆಯ ಕರ್ಮ ಅಥವಾ ಪುಣ್ಯ ಸಂತೋಷಕ್ಕೆ ಕಾರಣವಾಗುತ್ತೆ, ಕೆಟ್ಟ ಕರ್ಮ ಪಾಪಕ್ಕೆ ಕಾರಣವಾಗುತ್ತೆ. ಪುಣ್ಯದಿಂದ 4 ವಿಷಯಗಳನ್ನು ನಾವು ಪಡಿಬೋದು: ಜನ್ಮ, ಐಶ್ವರ್ಯ, ಸುತ, ಶ್ರೀ. ಅಂದರೆ ಒಳ್ಳೆಯ ಜನ್ಮ, ಸಂಪತ್ತು, ಶಿಕ್ಷಣ, ಸೌಂದರ್ಯ. ಸೊ ಇದ್ರ ಬಗ್ಗೆ ನಾವು ಆಗಲೇ ತಿಳ್ಕೊಂಡ್ವಿ. ಈಗ ನಾವು ಪಾಪದ ಬಗ್ಗೆ ಸ್ವಲ್ಪ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳೋಣ. ಯಾಕಂದರೆ ನಾವು ಇವಾಗ ನೋಡ್ತೀವಿ, ಹೆಚ್ಚು ಜನರು ಕಷ್ಟದಲ್ಲಿ ಬಳಲ್ತಾ ಇದ್ದಾರೆ. ಅದಕ್ಕೆ ಕಾರಣ ಅವರು ಹಿಂದಿನ ಜನ್ಮಗಳಲ್ಲಿ ಪಾಪದ ಹೊರೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂದರೆ ಜನರಿಗೆ ಪಾಪದ ಕೃತ್ಯ ಏನು, ಪುಣ್ಯದ ಕೃತ್ಯ ಏನು ಅಂತಾನೆ ಗೊತ್ತಿಲ್ಲದೆ ಇರೋದು. ಹಾಗಾಗಿ ದುಃಖ ಹೆಚ್ಚಾಗ್ತಾ ಇದೆ. ಸೊ ಹಲವಾರು ಬಗೆಯ ಪಾಪಕರ್ಮಗಳಿವೆ. ಇವಾಗ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದು ಹಿಂಸೆ. ಹಿಂಸೆ ಅನ್ನೋದ್ರೇನು? ಇನ್ನೊಂದು ಜೀವಿಯನ್ನು ಕೊಲ್ಲೋದು. ಈ ಹಿಂಸೆ ಯಾಕೆ ಮಾಡ್ತೀವಿ ನಾವು? ಅಸೂಯೆ. ಬೇರೆಯವರಿಗೆ ತೊಂದರೆ ಕೊಡಬೇಕು. ಪ್ರಾಣಿಗಳನ್ನು ಕೊಲ್ಲೋದು ಸಹ ಸಾಮಾನ್ಯ ಪಾಪ ಅಲ್ಲ. ಕೆಲವರು ಹೇಳ್ತಾರೆ ಪ್ರಾಣಿಗಳಿಗೆ ಏನು ಜೀವ ಇಲ್ಲ. ಯಾಕೆ ಜೀವ ಇಲ್ಲ? ನಮ್ಮ ಥರ ಅವಕ್ಕೂ ಕೂಡ ಆಹಾರ, ನಿದ್ರೆ, ಭಯ, ಮೈಥುನ, ಈ 4 ವಿಷಯಗಳು ಅವು ಕೂಡ ಮಾಡುತ್ತವೆ. ಹಾಗಾಗಿ ಕೇವಲ ಮನುಷ್ಯನನ್ನ ಕೊಲ್ಲೋದು ಮಾತ್ರ ತಪ್ಪು, ಪಾಪ ಅಲ್ಲ. ಪ್ರಾಣಿಗಳನ್ನು ಕೊಲ್ಲೋದು ಕೂಡ ಪಾಪ. ಪ್ರಾಣಿಗಳನ್ನು ಕೊಲ್ಲೋರೇ ತಮ್ಮ ಪ್ರಾಣಿ ಸ್ವಭಾವವನ್ನು ಪ್ರದರ್ಶಿಸ್ತಾ ಇದ್ದಾರೆ ಅಂತ ಶಾಸ್ತ್ರ ಹೇಳುತ್ತೆ. ಅಂದ್ರೆ ತಮ್ಮ ಸ್ವಾರ್ಥದಿಂದ ನಿಯಂತ್ರಿಸಲ್ಪಟ್ಟಿದ್ದಾರೆ. ಪ್ರಾಣಿಗಳು ಅಂದ್ರೆ ಬರೀ ಸ್ವಾರ್ಥದ ಜೀವನ. ಪರೋಪಕಾರ ಅನ್ನೋದೇನು ಗೊತ್ತಿಲ್ಲ ಪ್ರಾಣಿಗಳಿಗೆ. ಒಬ್ಬ ವ್ಯಕ್ತಿ ಇಂತಹ ಹಿಂಸೆಯನ್ನ, ಪ್ರಾಣಿಗಳ ಮೇಲೆ ಹೇರಲಾಗ್ತಾ ಇರೋ ಹಿಂಸೆಯನ್ನ ತ್ಯಜಿಸದೆ ಹೋದ್ರೆ ಅವನು ನಿಜವಾಗ್ಲೂ ಮನುಷ್ಯನೇ ಆಗೋಕ್ ಸಾಧ್ಯ ಇಲ್ವಂತೆ. ಬಹಳ ಮುಖ್ಯ. ಪ್ರಾಣಿಗಳನ್ನ ಕೊಲ್ಲೋದು ಬಹಳ ಹೇಯಕರವಾದ ಕೃತ್ಯ. ಪ್ರಾಣಿಗಳನ್ನ ಕೊಂದು ಪ್ರಾಣಿಗಳನ್ನ ತಿನ್ನೋದ್ರಿಂದ ನಾವು ನಮ್ಮ ಮನುಷ್ಯ ಜನ್ಮಕ್ಕೆ ಬರೋದಕ್ಕಾಗಲ್ಲ. ಮನುಷ್ಯ ಸ್ವಭಾವವನ್ನು ಪ್ರದರ್ಶಿಸೋಕೆ ಆಗೋದಿಲ್ಲ. ಇದು ಮುಖ್ಯವಾದದ್ದು. ಎರಡನೇದು ಕ್ರೌರ್ಯ. ಕ್ರೌರ್ಯ ಅಂದ್ರೆ ಕ್ರೌರ್ಯವನ್ನು ತೋರೋದು. ಕರುಣೆ ಇಲ್ಲದೆ ನಾವು ಬೇರೆ ಜೀವಿಗಳ ಜೊತೆ ಕೆಟ್ಟದಾಗಿ ವರ್ತಿಸೋದು, ಇದು ಕ್ರೌರ್ಯ. ಮೂರನೇದು ಬೂಟಾಟಿಕೆ. ಅಂದ್ರೆ ಒಳಗೊಂದು ಹೊರಗೊಂದು. ಮುಖದ ಮೇಲೆ ನಗ್ತಾರೆ, ಹಿಂದೆಯಿಂದ ಬಂದು ಚೂರಿ ಹಾಕ್ತಾರೆ. ಇದು ಕೂಡ ಪಾಪಕೃತ್ಯ. ನಾಲ್ಕನೇದು ಮುಖ್ಯವಾದದ್ದು ಮನಸ್ಸಿನ ಭ್ರಮೆ. ಭ್ರಮೆ ಅಂದರೆ 4 ಥರ ಇದೆ. ಮೊದಲನೇದು ಮಾದಕತೆ, ಬಹಳ ಮುಖ್ಯ ಇದು. ಈ ಮಾದಕತೆಯಿಂದ ಹಲವಾರು ಸಮಸ್ಯೆಗಳು ಹುಟ್ಕೊಂಡಿವೆ. ಮದ್ಯ, ಗಾಂಜಾ, ಅಫೀಮು, ತಂಬಾಕು, ಅಡಿಕೆಗಳು ಇವೆಲ್ಲವೂ ಕೂಡ ಮಾದಕ ವಸ್ತುಗಳು. ಇವುಗಳಲ್ಲಿ ಕೆಲವು ಮನಸ್ಸನ್ನ ತೊಂದರೆಗೊಳಿಸುತ್ತೆ, ಆರೋಗ್ಯವನ್ನು ಹಾಳು ಮಾಡುತ್ತೆ. ಅಫೀಮು ಮತ್ತು ತಂಬಾಕು ಅಂತ ವಸ್ತುಗಳು ವ್ಯಕ್ತಿಯ ಮಾನಸಿಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಅವನು ನಿಜವಾಗ್ಲೂ ಪ್ರಾಣಿಯನ್ನಾಗಿ ಮಾಡಿಬಿಡುತ್ತೆ. ಹಾಗಾಗಿ ಮದ್ಯಪಾನ ಬಹಳ ಅಪಾಯಕಾರಿ. ಕಾಫಿ ಮತ್ತು ಟೀ ಕೂಡ ಮಾದಕ ವಸ್ತುಗಳು. ಯಾಕಂದ್ರೆ ವ್ಯಕ್ತಿ ಅವುಗಳಿಗೆ ವ್ಯಸನಿಯಾಗಿ ಹೋಗ್ತಾನೆ. ಸೊ ಇದು ಮನಸ್ಸಿನ ಭ್ರಮೆಯಲ್ಲಿ ಮೊದಲನೇದು ಮಾದಕತೆ. ಎರಡನೇದು 6 ಶತ್ರುಗಳು, ಅರಿಷಡ್ ರಿಪು ಅಂತ ಕರೀತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಕಾಮ ಅಂದ್ರೇನು? ನಮಗೆ ದೈನಂದಿನ ಅಸ್ತಿತ್ವಕ್ಕೆ ಬೇಕಾಗಿರೋ ವಸ್ತುಗಳನ್ನು ಪಡ್ಕೊಳ್ಳೋದು ಕಾಮ ಅಲ್ಲ. ಹೆಚ್ಚಿನದನ್ನು ಬಯಸೋದು ಕಾಮ. ಈ ಕಾಮವು ಕೂಡ ನಮ್ಮನ್ನ ವಿವಿಧ ತೊಂದರೆಗಳಿಗೆ ಸಿಲುಕಿಸುತ್ತೆ. ಸಾಮಾನ್ಯವಾಗಿ ಕಾಮ ಅಂದ್ರೆ ಹಣ, ಸ್ತ್ರೀ. ಈ ಮಹಿಳೆಯರ ಮೇಲಿನ ಕಾಮ ಒಂದು ದೊಡ್ಡ ಪಾಪ ಇದು. ಇನ್ನೊಬ್ಬರ ಹೆಂಡತಿ ಅಥವಾ ವೇಶ್ಯೆಯೊಂದಿಗಿನ ಸಂಬಂಧ ಅದನ್ನು ನಿಷೇಧಿಸಲಾಗಿದೆ. ಒಬ್ಬ ಪುರುಷ ತನ್ನ ಹೆಂಡತಿಯೊಂದಿಗೆ ವಾಸಿಸಬೇಕು ಅಷ್ಟೇ. ಮತ್ತೆ ವಾಸಿಸ್ತಾ ಇರುವಾಗಲೂ ಕೂಡ ನಿಯಮಗಳಿವೆ, ಅದರ ಪ್ರಕಾರವಾಗಿ ಜೀವನ ಮಾಡಬೇಕು. ಮತ್ತೆ ಇನ್ನೊಬ್ಬ ಮಹಿಳೆಯ ನಿಯಂತ್ರಣಕ್ಕೆ ಬರೋದು ನಾಶಕ್ಕೆ ಕಾರಣ.
ಸೊ ಇದು ಕಾಮ. ಎರಡನೇದು ಕ್ರೋಧ. ನಮಗೆ ಏನು ಬೇಕೋ ಅದು ಸಿಗಲಿಲ್ಲ ಅಂದರೆ ಕೋಪ ಬರುತ್ತೆ. ಕೋಪದಿಂದ ಏನು ಬೇಕಾದ್ರೂ ಆಗ್ಬೋದು, ಕೆಟ್ಟ ಮಾತು, ಜಗಳ, ಕೊಲೆ ಇತ್ಯಾದಿ. ಸೊ ಕೋಪವನ್ನು ನಿಯಂತ್ರಿಸಬೇಕು. ಮೂರನೇದು ಲೋಭ ಅಂದರೆ ದುರಾಸೆ. ಅದು ಕೂಡ ಒಳ್ಳೆಯದಲ್ಲ, ಅದು ನಮಗೆ ಗೊತ್ತು, ಅರ್ಥ ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಮೋಹ. ಮೋಹ ಅಂದರೆ ಭ್ರಮೆ. ಮದ. ಮದ ಅಂದರೆ ಒಂಥರ ಹುಚ್ಚುತನ. ಒಬ್ಬ ವ್ಯಕ್ತಿ ಬಹಳ ಹಣವನ್ನು ಹೊಂದಿದ್ದಾನೆ, ಅಥವಾ ಜ್ಞಾನವನ್ನು ಹೊಂದಿದ್ದಾನೆ, ಅಥವಾ ಸ್ಥಾನವನ್ನು ಹೊಂದಿದ್ದಾನೆ, ಹಾಗಾಗಿ ಅವನಿಗೆ ಅಹಂಕಾರ, ಹೆಮ್ಮೆ. ಆಮೇಲೆ ಅಸೂಯೆ. ಇನ್ನೊಬ್ಬರು ಚೆನ್ನಾಗಿರೋದನ್ನು ನೋಡೋಕ್ಕಾಗಲ್ಲ. ಇದು ಕೂಡ ಮನಸ್ಸಿನ ಭ್ರಮೆಯಲ್ಲಿ ಮೊದಲನೇದು ಮಾದಕತೆ, ಎರಡನೇದು ಈ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ, ಮೂರನೇದು ನಾಸ್ತಿಕತೆ ಅಂದರೆ ದೇವರನ್ನೇ ನಂಬದೇ ಇರೋದು. ಸೊ ಆಮೇಲೆ ಇನ್ನೊಂದು ವಿಷಯ ಅಂದರೆ ಸುಳ್ಳು ಹೇಳೋದು. ಇದಂತೂ ಇವತ್ತು ಬಹಳ ಕಾಮನ್ ಆಗಿಬಿಟ್ಟಿದೆ, ಎಲ್ಲರೂ ಸುಳ್ಳು ಹೇಳ್ತಾರೆ. ಕಾರಣ ಇದೆಯೋ ಇಲ್ವೋ ಸುಳ್ಳು ಹೇಳ್ತಾ ಇರೋದು. ಇದು ಕೂಡ ಒಂದು ಪಾಪಕೃತ್ಯ. ಇನ್ನೊಬ್ಬರಿಗೆ ಅಗೌರವ ತೋರೋದು. ವಿಶೇಷವಾಗಿ 3 ವಿಧದ ಹಿರಿಯರಿದ್ದಾರೆ: ಪೋಷಕರು, ಶಿಕ್ಷಕರು, ಮತ್ತು ಬೇರೆ ಮೇಲಧಿಕಾರಿಗಳು. ದೊಡ್ಡವರು ತಪ್ಪು ಮಾಡಿದ್ರು ಕೂಡ ಅವರನ್ನು ಅಗೌರವಿಸಬಾರ್ದಂತೆ. ಸೊ ಇದು ಭಾಳ ಮುಖ್ಯ. ಈಗಿನ ಕಾಲದಲ್ಲಿ ಯಾರಿಗೂ ಯಾರ ಮೇಲೂ ಗೌರವ ಇಲ್ಲ. ಸೊ ಇದು ಪಾಪಕೃತ್ಯ. ಆಮೇಲೆ ಸ್ವಾರ್ಥ. ಜನರು ಜೀವನ ಮಾಡ್ತಾ ಇರೋದು ಸ್ವಾರ್ಥಕ್ಕೋಸ್ಕರ, ತಮಗೋಸ್ಕರನೇ. ಸ್ವಾರ್ಥ ಅಂದರೆ ತಮಗೋಸ್ಕರನೇ ಇರ್ಬೋದು, ಅಥವಾ ತಮ್ಮ ಕುಟುಂಬ ಇತ್ಯಾದಿ ಇತ್ಯಾದಿ. ಇವಾಗ ಮನುಷ್ಯ ಹುಟ್ಟಿದಾಗಿಂದ ಅವನು ಸ್ವಾರ್ಥಿಯಾಗಿರ್ತಾನೆ. ಚಿಕ್ಕ ಮಗುವಿದ್ದಾಗೆ ಸ್ವಾರ್ಥಿ. ದೊಡ್ಡವನಾಗ್ತಾಗ ಅವನು ಸ್ವಲ್ಪ ಆ ಸ್ವಾರ್ಥದಿಂದ ಹೊರಗಡೆ ಬರಬೇಕು. ಅರೆ ಅವನು ಆ ಸ್ವಾರ್ಥದಿಂದ ಹೊರಗಡೆ ಬರೋಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂದರೆ ಅವನು ನಿಜವಾಗ್ಲೂ ಯಾವ ಉಪಯುಕ್ತ ಚಟುವಟಿಕೆಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ತನಗೋಸ್ಕರ ತಾನು ಜೀವನ ನಡೆಸ್ತಾನೆ. ಅದರಿಂದ ಸಮಾಜಕ್ಕೆ ಅಥವಾ ಯಾರಿಗೂ ಏನು ಪ್ರಯೋಜನ ಇಲ್ಲ. ಇನ್ನೊಂದು ಅಶುದ್ಧತೆ, ದೈಹಿಕ ಮಾನಸಿಕ ಅಶುದ್ಧತೆ. ಇದು ಕೂಡ ಪಾಪ. ಒಂದು ಸ್ಥಳದ ಅಶುದ್ಧತೆ ಇದೆ, ಸಮಯದ ಅಶುದ್ಧತೆ ಇದೆ, ವಸ್ತುಗಳ ಅಶುದ್ಧತೆ ಇದೆ. ಸ್ಥಳ, ಇವಾಗ ಸ್ಮಶಾನ ಇರ್ಬೋದು, ಅಥವಾ ಈ ಥರ ಸ್ಥಳಗಳು ಅಶುದ್ಧವಾದವು. ಸಮಯ, ಇವಾಗ ಮಲಮಾಸ ಇರುತ್ತೆ, ಅಥವಾ ಗ್ರಹಣ ಸಮಯ. ಈ ಸಮಯದಲ್ಲಿ ಯಾವ ಒಳ್ಳೆಯ ಕಾರ್ಯಗಳನ್ನು ಮಾಡಬಾರ್ದು. ಹೀಗೆ ಮತ್ತು ವಸ್ತುಗಳು ಅಂದರೆ ದೇಹ, ಬಟ್ಟೆ, ಹಾಸಿಗೆ, ಇದೆಲ್ಲವೂ ಕೂಡ ಅಶುದ್ಧತೆಗೆ ಕಾರಣವಾಗುತ್ತೆ. ಇವಾಗ ಒಂದ್ಸತಿ ನಾವು ಎದ್ದ ತಕ್ಷಣ ಸ್ನಾನ ಮಾಡಬೇಕು, ಮತ್ತೆ ಹೋಗಿ ಹಾಸಿಗೆ ಮೇಲೆ ಕೂತ್ಕೋಬಾರ್ದು. ಅಥವಾ ಒಂದ್ಸತಿ ಹಾಕೊಂಡಿರೋ ಬಟ್ಟೆಯನ್ನು ಸ್ನಾನ ಮಾಡಾದ್ಮೇಲೆ ಮತ್ತೆ ಅದನ್ನೇ ಧರಿಸಬಾರ್ದು. ಇದೆಲ್ಲವೂ ಕೂಡ ಅಶುದ್ಧತೆ ಕೂಡ ಪಾಪ ಕೃತ್ಯ. ಮತ್ತು ವಿಸರ್ಜನೆ ನಂತರ ನೀರಿನಿಂದ ತೊಳೆಯೋ ಮೂಲಕ ದೇಹವನ್ನು ಶುದ್ಧೀಕರಿಸುವುದು ಬೇಕು. ಹೀಗೆ ಅನುಚಿತ ನಡವಳಿಕೆ ಮತ್ತೊಂದು ಪಾಪ. ಸಂತರು ವ್ಯಾಖ್ಯಾನಿಸಿದ ನಡವಳಿಕೆಯನ್ನು ನಾವು ನಿರ್ಲಕ್ಷಿಸೋದು ಮತ್ತು ವಿದೇಶಿಯರ ನಡವಳಿಕೆಯನ್ನು ಅನುಸರಿಸೋದು ಅನುಚಿತ ನಡವಳಿಕೆ. ಅಲ್ಲದೆ ಇನ್ನೊಂದು ಥರದ ಪಾಪ ಅಂದರೆ ವಿನಾಶಕಾರಿ ಕೃತ್ಯಗಳು. ಇವಾಗ ನೋಡಿ, ಯುದ್ಧ ನಡೀತಾ ಇದೆ, ಯಾರೋ ಇನ್ನೊಬ್ಬರ ಮೇಲೆ ಯುದ್ಧ ಮಾಡ್ತಾ ಇದ್ದಾರೆ, ವಿನಾಶಕಾರಿ. ಅಥವಾ ಆಟಮ್ ಬಾಂಬ್ ತಯಾರು ಮಾಡೋದು, ಇದೆಲ್ಲ ವಿನಾಶಕಾರಿ. ನೀತಿಯ ಹೆಸರಿನಲ್ಲಿ ತಪ್ಪುಗಳನ್ನು ಬೋಧಿಸೋದು, ಇವೆಲ್ಲ ವಿನಾಶಕಾರಿ ಕೃತ್ಯಗಳು. ಇವಾಗ ಮೇಲೆ ತಿಳಿಸಲಾದ ಎಲ್ಲ ಪಾಪ ಚಟುವಟಿಕೆಗಳು ಕೂಡ ಇದರಿಂದ ನಮಗೆ ದುಃಖ ಬರುತ್ತೆ. ಆದರೆ ಇದರಲ್ಲಿ 4 ಸ್ತಂಭಗಳಿವೆ. ಇಷ್ಟೊಂದು ಪಾಪದ ವಿಷಯಗಳಲ್ಲಿ 4 ಸ್ತಂಭಗಳು, ಪಿಲ್ಲರ್ಸ್. ಅಂದರೆ ಅದು ಎಲ್ಲ ಬಹಳ ಮುಖ್ಯವಾದದ್ದು. ಇದನ್ನಂತೂ ನಾವು ದೂರ ಇಡಲೇಬೇಕು. ಮಾಂಸಾಹಾರ, ಮಾದಕತೆ, ಅನೈತಿಕ ಸಂಬಂಧಗಳು ಮತ್ತು ಜೂಜಾಟ. ಮನುಷ್ಯ ಜೀವನದಲ್ಲಿ ನಾವು ಪ್ರಗತಿಯನ್ನು ಸಾಧಿಸಬೇಕಂದ್ರೆ ಇವುಗಳನ್ನು ಖಂಡಿತವಾಗಿ ನಾವು ತಪ್ಪಿಸಬೇಕು. ಇವುಗಳಿಗೆ ಬಹಳ ಕಠಿಣ ಶಿಕ್ಷೆಗಳಿವೆ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಸ್ವರ್ಗ ಮತ್ತು ನರಕದ ಬಗ್ಗೆ ತಿಳಿಯೋಣ. ಇವಾಗ ಈ ಕರ್ಮವನ್ನು ಮಾಡಿದ್ವಿ, ಅಯ್ಯೋ ಯಾರು ನೋಡ್ತಾ ಇದ್ದಾರೆ ಬಿಡ್ರಿ,
ಇಲ್ಲ, ನಾವು ಮಾಡಿರೋ ಕರ್ಮವನ್ನು ಏನು ಬಹಳ ಅದಕ್ಕೆ ಸಾಕ್ಷಿಗಳಿವೆ. ಆಮೇಲೆ ಬಹಳ ತಪ್ಪು ಕೆಲಸಗಳಿಗೆ ನಾವು ನರಕದಲ್ಲಿ ದಂಡನೆಯನ್ನು ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಅದರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಸ್ವಲ್ಪ ವಿಷಯ ತಿಳ್ಕೊಳ್ಳೋಣ. ಹರೇ ಕೃಷ್ಣ.